ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸೆಕ್ಷನ್ ಮಾತಾಡ್ತಿರೋದು. ಅಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಅದೇ ಬಸ್ ರೋಡ್. ಅದು ಒಂದು 20 ಮೀಟ್ರು ಒಂದು ಬೇರೆ ಲ್ಯಾಂಡ್ಗಳಿಗೆ ಹೋಗುತ್ತೆ. ಸೊ ಇದು ಡಾಂಬರೀಕರಣ ಆಗುತ್ತಿದ್ದು ಫ್ಯೂಚರ್. ಇದು ಇಲ್ಲಿ ಇದೆಯಲ್ಲ, ಏನು ರೋಡ್ ಫೇಸಿಂಗ್ ಇದೆಯಲ್ಲ, ಸುಮಾರು ಇದು ಕೂಡ ಒಂದು 150 ಅಡಿ ಮೇಲ್ ಬರುತ್ತೆ ರೋಡ್ ಫೇಸಿಂಗ್. ಇದು ಅಲ್ಲಿ ಫೆನ್ಸಿಂಗ್ ಥರ ಮಾಡಿದಾರಲ್ಲ, ಅಂದರೆ ಕಡ್ಡಿ ನೆಟ್ಟಿದ್ದಾರೆ ಅಷ್ಟೇ, ಶುಂಠಿ ಹಾಕಿದ್ದಾರೆ ಆ ಕಡೆ, ಅದೇ ಮಾಡಿರೋದು. ಸೊ ಇದು 1.5 ಎಕರೆ ಪ್ರಾಪರ್ಟಿ. ಇದು ವಿಲೇಜ್ ನಿಯರ್ ಬೈ ಅಟ್ಯಾಚ್ ವಿಲೇಜ್. ಇದೆಯಲ್ಲ, ಕಟ್ಟೆ ಇದೆಯಲ್ಲ, ಅಲ್ಲಿದೆ ಮೇಲ್ಗಡೆ ಹೋಗುತ್ತೆ. ಇದು 1.5 ಎಕರೆ ಒಬ್ಬರದ್ದು. ಇದು ಇವ್ರಿಗೆ ಮಕ್ಕಳಿಲ್ಲ, ಇವ್ರಿಗೆ ಒಬ್ಬರೇ ಇವರು ಯಜಮಾನ್ರು ತೀರೋಗಿದ್ದಾರೆ. ಬಟ್ ಇದು ಆ ಎಮ್ ಹೆಸರಲ್ಲೇ ಖಾತೆ ಇರೋದು, ಒಬ್ಬರೇ, ಮಕ್ಕಳು ಕೂಡ ಇಲ್ಲ ಇವ್ರಿಗೆ. ಸೊ ಇವರು ಒಬ್ಬರೇ ಡಿಕ್ಲೇರ್, ಇವರು ವಂಶವೃಕ್ಷ. ಸೊ ಅವ್ರ ಹೆಸರಲ್ಲಿ ಈ 1.5 ಎಕರೆ ಖಾತೆ ಇದೆ. ಜೊತೆಗೆ ಇಲ್ಲೇನು ಅಗಲ ಇದೆಯಲ್ಲ, ಇದೇ ಅಳತೆ ಅದ್ರ ನೆಕ್ಸ್ಟ್ ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ, ಅದರಿಂದ ಪಕ್ಕಕ್ಕೆ 1.5 ಎಕರೆ. ಸೊ ಟೋಟಲ್ ಇದು 3 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಇರುವಂಥದ್ದು. ಇದು ಕೂಡ ಕಸಬಲ್ಲಿ ಬಿಡ್ಸಲ್ಲೇ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಅಟ್ಯಾಚ್ಡ್ ವಿಲೇಜ್ ಇದು ರೋಡ್ಗೆ ಇರೋಂಥ ಪ್ರಾಪರ್ಟಿ. ಇದು ಸೊ ರೋಡು ಕೂಡ 40 ಅಡಿ ರಸ್ತೆ. ಇದು ವಿಶಾಲವಾಗಿದೆ ರಸ್ತೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಇದು ಯಾಕೆ ಅವ್ರ ಹೆಸರು ಖಾತೆ ಆಗಿದೆ. ಸೊ ರಿಜಿಸ್ಟರ್ಡ್ ಹೋಲ್ಡ್ರು ಒಬ್ಬರೇ ಇದು. ಸೊ ಏನು ನೀವು ಲೀಗಲಾಗಿ ಏನು ಮಾಡ್ಕೋಬೇಕು ಅದನ್ನು ಲೀಗಲಾಗಿ ನೀವು ರಿಸಲ್ಟ್ ತೊಗೊಂಡು ಸರ್ವೆ ಮಾಡಿಸಿ ಆಮೇಲೆ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇದು ಊಟಿ ರೋಡಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, 10ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.